ಪ್ರಿಯ ವೀಕ್ಷಕರೇ, ನಾಗರತ್ನ ಕಿಚನ್ಗೆ ಸ್ವಾಗತ. ನಾನು ನಿಮಗೆ ಇವತ್ತು ಪಕೋಡ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನೀವು ನೋಡಿಕೊಂಡು ನೀವು ಮನೆಯಲ್ಲಿ ಮಾಡ್ಕೊಳ್ಳಿ. ನಾನು ಪಕೋಡಾಗೆ ಕೋಸು ತೊಗೊಂಡಿದ್ದೀನಿ. ಕೋಸನ್ನು ಸಣ್ಣಗೆ ಹೆಚ್ಕೋಬೇಕು. ಪಕೋಡನ ನಾನಾ ಇದರಲ್ಲಿ ಮಾಡ್ಬೋದು. ಈಗ ನಾನು ಕೋಸಲ್ಲಿ ಮಾಡ್ತಾಯಿದ್ದೀನಿ. ಅದನ್ನು ಸಣ್ಣಗೆ ಹೆಚ್ಕೋಬೇಕು. ನೋಡಿ ಹೀಗೆ. ಇದಕ್ಕೆ ಪೆಸ್ಟಿಸೈಡ್ ಹೊಡೆದಿರ್ತಾರೆ ತುಂಬಾ ತರಕಾರಿಗಳಿಗೆ. ಇದರಿಂದ ಇದನ್ನು ಚೆನ್ನಾಗಿ ತೊಳ್ಕೊಬೇಕು. ತೊಳೆದಿದ್ದೀನಿ ನಾನು ಆಲ್ರೆಡಿ ಮೇಲೆಲ್ಲ. ಈಗ ಪುನಃ ನಾನು ಇದನ್ನು ಹೆಚ್ಚಾದ್ಮೇಲೆ ತೊಳ್ಕೊತೀನಿ. ನೋಡಿ ಈಗ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಈಗ ನಾನು 4 ಹಸಿಮೆಣ್ಸಿನ್ಕಾಯಿ ಹೆಚ್ಕೊತಾ ಇದ್ದೀನಿ. ಸಣ್ಣಗೆ ಹೆಚ್ಕೊತಾ ಇದ್ದೀನಿ. ನಿಮಗೆ ಖಾರ ಬೇಕು ಅಂದರೆ ಇನ್ನೂ ಹೆಚ್ಚಿಗೆ ಹಾಕ್ಕೋಬೋದು. ಇದು ದಪ್ಪಗಿರೋದ್ರಿಂದ ಇದು ಅಷ್ಟು ಖಾರ ಇರಲ್ಲ. ಸಣ್ಣ ಮೆಣಸಿನ್ಕಾಯಿಗಳಾದರೆ ಖಾರ ಇರುತ್ತೆ. ಅದರಿಂದ ನಾನು ಒಂದು 4 ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ. ಈಗ ನಾನು ಕೊತ್ತಂಬರಿ ಸೊಪ್ಪನ್ನು ಸಹ ಹೆಚ್ಚಿಟ್ಕೊತೀನಿ. ಇದನ್ನು ಸಣ್ಣಗೆ ಹೆಚ್ಕೊತಾ ಇದ್ದೀನಿ. ಬೇಕಂದರೆ ಹಾಕ್ಬೋದು, ಬೇಡ ಅಂದರೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ನಡುತ್ತೆ. ಆದರೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ಸಣ್ಣಗೆ ಹೆಚ್ಕೊಳ್ಳಿ ಇದನ್ನು ಕೂಡ. ಈಗ ನಾನು ಹೇಗೆ ಮಿಕ್ಸ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ನಾನೀಗ ತುಪ್ಪ ಹಾಕ್ತಾಯಿದ್ದೀನಿ. ಇದಕ್ಕೆ ತುಪ್ಪ ಮತ್ತು ಹಿಂಗೆ ತುಂಬ ಟೇಸ್ಟ್ ಕೊಡೋದು. ಈಗ ನಾನು ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಮೆಲ್ಟ್ ಆಗ್ತಾ ಇದೆ. ಒಂದು ಚಿಟಿಕೆ ಹಿಂಗೆ ಹಾಕ್ತಾಯಿದ್ದೀನಿ. ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸು, ಇದಕ್ಕೆ ಮೇನ್ ಪದಾರ್ಥ ಇವುಗಳೇ, ಎಣ್ಣೆ ಮತ್ತು ಹಿಂಗು. ಈಗ ಇದನ್ನು ನೊರೆ ಬರೋ ತನಕ ಹೀಗೆ ಅಲ್ಲಾಡಿಸ್ಬೇಕು. ನೋಡಿ ಈಗ ಅಲ್ಲಾಡಿಸ್ತಾ ಇರಿ ಹಿಂಗು ಮತ್ತು ತುಪ್ಪನ. ಇದರಲ್ಲೇ ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ ಹಾಕಿ ಕಲಿಸ್ಕೊತೀನಿ. ಇದು ತಣಿಲಿ ಒಂದು 5 ನಿಮಿಷ ಹಾಗೆಲ್ಲ ಮಿಕ್ಸ್ ಮಾಡ್ಕೊತೀನಿ. ಈಗ ನೋಡಿ ನಾನು ಇದಕ್ಕೆ 1 ಕಪ್ ಅಕ್ಕಿ ಹಿಟ್ಟು ಹಾಕ್ತಾಯಿದ್ದೀನಿ. ಮತ್ತು 1 ಕಪ್ ಕಡಲೆ ಹಿಟ್ಟು ಹಾಕ್ತಾಯಿದ್ದೀನಿ. ಇವೆರಡೇ ಇದಕ್ಕೆ ಹಾಕಬೇಕಾಗಿರೋದು. ಮತ್ತು 1 ಸ್ಪೂನು ಹಚ್ಚ ಖಾರದ ಪುಡಿ ಹಾಕ್ತಾಯಿದ್ದೀನಿ. ಹಸಿಮೆಣಸಿನ್ಕಾಯಿನೂ ಹಾಕಬೇಕು. ಇದಕ್ಕೆ ಹಚ್ಚ ಖಾರದ ಪುಡಿ ಕೂಡ ಹಾಕಬೇಕು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನಾನು ಇದನ್ನು ಮೊದಲಿಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇವುಗಳನ್ನ. ಮತ್ತು ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೊಳ್ಳಿ. ಮತ್ತು ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಮತ್ತು ನಾನು ಕೊತ್ತಂಬರಿ ಸೊಪ್ಪು ಹಾಕ್ಕೋತಾ ಇದ್ದೀನಿ. ಮತ್ತು ಕೋಸು ಹಾಕ್ತಾಯಿದ್ದೀನಿ. ಇವೆಲ್ಲನೂ ಹೀಗೆ ಕೈನಲ್ಲೇ ಕಲಿಸ್ಬೇಕು. ಈಗ ಎಣ್ಣೆ ಕಾಯಕ್ಕೆ ಇಡ್ತಾ ಇದ್ದೀನಿ. ಆಳವಾದ ಪಾತ್ರೆಯಲ್ಲೇ ಎಣ್ಣೆ ಇಡಿ. ಎಣ್ಣೆ ಹಾಕಿ ಎಣ್ಣೆ ಕಾಯಲಿ. ಇದನ್ನು ನಾವು ಹೀಗೆ ಕಲಸಿ ಇಟ್ಕೊಂಡಿದ್ದೀವಲ್ಲ, ಅದನ್ನು ಒಟ್ಟಿಗೆ ನೀರು ಹಾಕ್ಬಿಟ್ಟು ಕಲಿಸ್ಕೊಬಿಡಿ. ಈಗ ಸ್ವಲ್ಪ ಇದನ್ನು ಹಿಟ್ಟನ್ನು ತಗೊಂಡು ಈ ರೀತಿ ಸ್ವಲ್ಪನೇ ಕಲಿಸ್ಕೊಳ್ಳಿ. ಹಿಟ್ಟನ್ನು ನಾವು ಈ ರೀತಿ ಕಲಿಸ್ಕೊಂಡು ನಾವು ಹಾಕ್ತೀವಿ ಅನ್ನೋ ಟೈಮ್ಗೆ ನೀರು ಹಾಕ್ಕೊಂಡು ಕಲಿಸ್ಕೊಂಡಾಗ ಕ್ರಿಸ್ಪಿಯಾಗಿ ಬರುತ್ತೆ ಮತ್ತು ತಿನ್ನೋಕ್ಕೂ ರುಚಿಯಾಗಿರುತ್ತೆ. ಈಗ ನಾನು ನೀರು ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಸ್ವಲ್ಪನೇ ಕೈಗೆ ನೀರು ಹಾಕ್ಕೊಂಡು ಹೀಗೆ ಇನ್ನು ಸ್ವಲ್ಪ ನೀರು ಬೇಕಾಗುತ್ತೆ ಹಾಕೋತಾ ಇದ್ದೀನಿ. ನೋಡಿ ಕಾದಿದೆಯೋ ಇಲ್ವೋ ಅಂತ ನೋಡೋದಕ್ಕೆ ಸ್ವಲ್ಪ ಹಿಟ್ಟು ಹಾಕಿದ್ರೆ ಅದು ಮೇಲೆ ಬರುತ್ತೆ, ಗೊತ್ತಾಗುತ್ತೆ.
ಕಾದಿದೆ ಎಣ್ಣೆ. ಈಗ ನಾನು ಇದಕ್ಕೆ ಪಕೋಡ ಹಾಕ್ತಾಯಿದ್ದೀನಿ. ಪಕೋಡ ಯಾವ ಶೇಪ್ ಇದ್ದರೂ ಸರಿಯೇ, ಸುಮ್ಮನೆ ಹಾಗಾಗಿ ಹಾಕಿ, ಇಂಥ ಶೇಪ್ ಬರಬೇಕು ಅಂತೇನಿಲ್ಲ. ಮೀಡಿಯಮ್ ಉರಿನಲ್ಲಿ ಬೇಯಿಸ್ತಾ ಇದ್ದೀನಿ. ಈಗ ನಾನು ಮಿಕ್ಕಿರೋ ಹಿಟ್ಟನ್ನು ಹಾಕೋತಾ ಇದ್ದೀನಿ. ಈಗ ನೋಡಿ, ನಾನು ಮಿಕ್ಕಿರೋ ಹಿಟ್ಟು ಹಾಕ್ಕೊಂಡಿದ್ದೀನಿ. ಮೀಡಿಯಮಲ್ಲಿ ಬೇಯಿಸಿ, ಯಾವುದೋ ಹೈ ಫ್ಲೇಮಲ್ಲಿ ಬೇಯಿಸ್ಬೇಡಿ ಇದನ್ನು. ಇದನ್ನು ಅಷ್ಟೇ ಒಂಬಣ್ಣ ಬರೋ ತನಕ ಬೇಯಿಸ್ಬೇಕು. ಇದು ಇನ್ನೇನು ಬೇಯ್ತಾ ಇದೆ ಅನ್ನುವಾಗ ಈ ಹಿಟ್ಟು ಕಲಿಸ್ಕೊಳ್ಳೋಣ. ಕೆಲವೊಂದು ತಿಂಡಿಗಳನ್ನ ಯಾಕೆ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಬೇಕು ಅಂತಂದರೆ, ಒಳಗಡೆ ಹಾಕಿರೋ ಹಿಟ್ಟುಗಳು ಮತ್ತು ಪದಾರ್ಥಗಳು ಹೈ ಫ್ಲೇಮಲ್ಲಿ ಬೇಯಿಸಿದಾಗ ಬೆಂದಿರಲ್ಲ. ಇದರಿಂದ ಇದನ್ನು ನಿಧಾನಕ್ಕೆ ಬೇಯಿಸಬೇಕು. ಹಂಗೆ ಬೇಯಿಸಿದಾಗ ಕ್ರಿಸ್ಪಾಗಿ ಬರುತ್ತೆ ಮತ್ತು ತಿನ್ನೋಕ್ಕೂ ತುಂಬ ಮಜವಾಗಿರುತ್ತೆ. ಅದು ಇನ್ನೇನು ಆಗ್ತಾಯಿದೆ. ಇದರಿಂದ ನಾನು ಈ ಹಿಟ್ಟನ್ನು ನೀರು ಹಾಕ್ಕೊಂಡು ಕಲಿಸ್ಕೊತೀನಿ, ಮಿಕ್ಕಿರೋ ಹಿಟ್ಟನ್ನು. ಈಗ ನಾವು ಈಗ ಹಾಕ್ತಾಯಿದ್ದೀವಿ ಅಂದರೆ ಅಡ್ಡಾದಿಡ್ಡಿ ಅದು ಯಾವ ಸೈಜ್ ಯಾವ ಆಕಾರ ಬಂದರೂ ಸರಿಯೇ, ಆ ರೀತಿ ಕಲಿಸ್ಬೇಕು. ತುಂಬ ನೀರಿನಂಗೆ ಕಲಿಸಿದಾಗ ಉಂಡುಂಡೆ ಆಗ್ಬಿಡುತ್ತೆ ಮತ್ತು ಕ್ರಿಸ್ಪ್ ಆಗಲ್ಲ. ನೋಡಿ, ಈ ರೀತಿ ಅಡ್ಡಾದಿಡ್ಡಿಯಾಗಿರುತ್ತೆ ಪಕೋಡ. ಈ ರೀತಿ ಇದ್ರೇ ಪಕೋಡ ಅನ್ನೋದು. ಬೋಂಡದ ಥರ ಉಂಡುಂಡೆ ಹಂಗೆ ಹಾಕಬಾರ್ದು. ಪಕೋಡ ರೆಡಿಯಾಗಿದೆ. ನಾನು ಮಾಡಿರೋ ರೀತಿಯೇ ನೀವು ಮನೆಯಲ್ಲಿ ಮಾಡಿ ನೋಡಿ, ಹೇಗಿದೆ ಅಂತಂದ್ಬಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ನಾಗರತ್ನ ಕಿಚನ್ಗೆ ಸಬ್ಸ್ಕ್ರೈಬರ್ ಆಗಿರೋದಿದ್ದಲ್ಲಿ ಸಬ್ಸ್ಕ್ರೈಬರ್ ಆಗಿ, ಹಾಗೆ ಪಕ್ಕದಲ್ಲೇ ಬರುವ ಬೆಲ್ ಐಕಾನ್ ಸಹ ಒತ್ತಿ. ಹಾಗೆ ಮುಂದಿನ ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ನಾನು ಭೇಟಿಯಾಗುತ್ತೇನೆ. ನಮಸ್ಕಾರ.